Okay, fine. So good morning to all. We'll see the last definition of this last definitions, that is machine learning. Okay, we have seen so many definitions in that field. We are going to see the last definition here, that is machine learning. Okay, so machine learning is the type of AI. Okay, AI is nothing but artificial intelligence. Okay, so machine learning ಏನದ ಅದು ಒಂದು artificial intelligence type ಅದ ಅಂತ ಹೇಳ್ತಾನೆ, that provides computers with the ability to learn without being explicitly programmed. Okay, so ಕಂಪ್ಯೂಟರಿಗೆ ನಾವು ಲರ್ನ್ ಮಾಡ್ತೀವಿ, ಕಂಪ್ಯೂಟರಿಗೆ ನಾವು ಟ್ರೈನ್ ಮಾಡ್ತೀವಿ. ಓಕೆ, ಪ್ರೋಗ್ರಾಮ್ ಇರ್ಲಾರ್ದನ್ನ ಅದನ್ನ ವರ್ಕ್ ಮಾಡಂಗ ಅದಕ್ಕೆ ನಾವು ಟ್ರೈನ್ ಮಾಡ್ತೀವಿ. ಆಕ್ಚುಲಿ ಮಷಿನ್ ಲರ್ನಿಂಗ್, ಆಕ್ಚುಲಿ ಮಷಿನ್ ಲರ್ನಿಂಗ್ ಅಂತಂದ್ರೆ ಏನು, ಕಂಪ್ಯೂಟರಿಗೆ ಸಮ್ ಡಿಫ್ರೆಂಟ್ ಎಕ್ಸಾಂಪಲ್ಸ್ ಕೊಟ್ಟನ್ನ ಅದನ್ನ ಟ್ರೈನ್ ಮಾಡಕ ಮಷಿನ್ ಲರ್ನಿಂಗ್ ಅಂತ. ಇಫ್ ಯು ಆಲ್ ಹ್ಯಾವ್ ಎನಿಬಡಿ ಡೂಯಿಂಗ್ ಪ್ರಾಜೆಕ್ಟ್ ಆನ್ ಮಷಿನ್ ಲರ್ನಿಂಗ್, ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಪ್ರಾಜೆಕ್ಟ್ ಮಾಡಕತ್ತೀರಾ ಯಾರಾದ್ರೂ? ಮಷಿನ್ ಲರ್ನಿಂಗ್ ಮೇಲೆ ಯಾರಾದ್ರೂ ಪ್ರಾಜೆಕ್ಟ್ ಮಾಡಕತ್ತೀರಾ? ಪ್ಲೀಸ್ ರಿಪ್ಲೈ. ಎನಿವನ್ ಡೂಯಿಂಗ್ ಪ್ರಾಜೆಕ್ಟ್ ಆನ್ ಮಷಿನ್ ಲರ್ನಿಂಗ್? ನೋ ಒನ್? ಓಕೆ, ಆಕ್ಚುಲಿ ಮಷಿನ್ ಲರ್ನಿಂಗ್ ಅಂದ್ರೆ ಏನಿರ್ತದೆ ಅಂತಂದ್ರೆ, ಯು ಹ್ಯಾವ್ ಗಾಟ್ ಮಷಿನ್ ದೇರ್. ಓಕೆ, ಮಷಿನ್ ಇರ್ತದಲ್ಲಿ ಆ ಒಂದು ಮಷಿನ್ ವಾಟ್ ಎವರ್ ಇಟ್ ಮೇ ಬಿ, ಯು ಟೇಕ್ ಕಂಪ್ಯೂಟರ್ or ಯು ಟೇಕ್ ಎನಿ ಹಾರ್ಡ್ವೇರ್ ಕಂಪೋನೆಂಟ್ಸ್. ಓಕೆ, ಸೊ ಒಂದು ಮಷಿನ್ಗೆ ನೀವು ಅದನ್ನ ಟ್ರೈನ್ ಮಾಡ್ಬೇಕು. ದೇರ್ ಆರ್ ಟೂ ಫೇಸಸ್ ಇನ್ ಮಷಿನ್ ಲರ್ನಿಂಗ್. ಒಂದ್ ಅದನ್ನ ಟ್ರೈನ್ ಮಾಡೋದು, ಒಂದ್ ಅದನ್ನ ಟೆಸ್ಟ್ ಮಾಡೋದು. ಸೊ ಟ್ರೈನ್ ಅಂತಂದ್ರೇನು, ಫಸ್ಟ್ ಡಿಫ್ರೆಂಟ್ ಥಿಂಗ್ಸ್ ತಗೊಂಡು ಅದನ್ನ ಟ್ರೈನ್ ಮಾಡ್ಬೇಕು, ಆಮೇಲೆ ಅದನ್ನ ವರ್ಕ್ ಆಗತ್ತಿದಿಲ್ಲ ಅಂತ ಟೆಸ್ಟ್ ಮಾಡ್ಬೇಕು. ಆಕ್ಚುಲಿ ಸೊ ಐ ಹ್ಯಾವ್ ಡನ್ ದ ವರ್ಕ್ ಪ್ರಾಜೆಕ್ಟ್ ಆನ್ ಜೆಂಡರ್ ರೆಕಗ್ನೈಸೇಷನ್. ಓಕೆ, ಎಮ್ ಟೆಕ್ ಒಳಗೆ ಓದಿದ್ದೆ ನಾನು ಮಷಿನ್ ಲರ್ನಿಂಗ್ ಅಂತ. ಹೈಯರ್ ಕ್ಲಾಸಸ್ ಒಳಗೆ ನಿಮ್ ಸಬ್ಜೆಕ್ಟ್ ಬರ್ತದೆ. ಸೊ ಇನ್ ಮೈ ಎಮ್ ಟೆಕ್ ಐ ಹ್ಯಾವ್ ಡನ್ ಆನ್ ಮಷಿನ್ ಲರ್ನಿಂಗ್ ಓನ್ಲಿ ಪ್ರಾಜೆಕ್ಟ್. ಸೊ ಅದು ಏನ್ ಮಾಡ್ತಿತ್ತು ಅಂತಂದ್ರೆ, ನಾನು ಇನ್ಪುಟ್ ಕೊಡ್ತಿದ್ದೆ, ಲೈಕ್ ಜೆಂಡರ್ ರೆಕಗ್ನೈಸೇಷನ್ ಇರ್ತದೆ, ಮಾತಾಡಿದ್ದನ್ನ ಗರ್ಲ್ ಅದಾರೋ ಬಾಯ್ ಅದಾನೋ ಅಂತ ಹೇಳಿ, ದಟ್ ಇಸ್ ಮೇಲ್ ಆರ್ ಫಿಮೇಲ್ ಅಂತ ಐಡೆಂಟಿಫೈ ಮಾಡ್ತಿತ್ತು. ಸೊ ಅಲ್ಲಿ ಏನ್ ಮಾಡ್ಬೇಕಂತಂದ್ರೆ, ಐ ಹ್ಯಾವ್ ಟು ಪ್ರೊವೈಡ್ ಡಿಫ್ರೆಂಟ್ ವಾಯ್ಸಸ್. ಓಕೆ, ಈಗ ಒಂದು ಫಾರ್ ಎಕ್ಸಾಂಪಲ್ ನಾವೊಂದು 100 ವಾಯ್ಸಸ್ ತಗೋತೀನಿ, ಡಿಫ್ರೆಂಟ್ ಬೇರೆ ಬೇರೆ 100 ವಾಯ್ಸ್ ತಗೋತೀನಿ. ಫಸ್ಟ್ ಅದ ಟ್ರೈನ್ ಮಾಡಿ ಇರ್ಬೇಕು. ಓಕೆ, ಫಿಮೇಲ್ ಫಿಮೇಲ್ ಇನ್ ವಾಯ್ಸ್, ಫಿಮೇಲ್ 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 ಅಂತ ಒಂದು 50 ತಗೋತೀನಿ. ಓಕೆ, ಅನ್ನದ 50 ಮೇಲ್ ತಗೋತೀನಿ. ಸೊ ಅದ್ ನನ್ನ ಕಂಪ್ಯೂಟರಿಗೆ ಅಥವಾ ಏನಲ್ಲಿ ವರ್ಕ್ ಮಾಡಕತ್ತಿದ್ದಲ್ಲ ಅಲ್ಲಿ ಅದಕ್ಕೆ ಟ್ರೈನ್ ಮಾಡಿ ಇಟ್ಟೀನಿ. ಅಂದ್ರೆ ಇಂಥ ವಾಯ್ಸ್ ಬಂದ್ರೆ ಅದು ಮೇಲ್ ಆಗ್ತದ, ಇಂಥ ವಾಯ್ಸ್ ಬಂದ್ರೆ ಫಿಮೇಲ್ ಆಗ್ತದ ಅಂತ. ಓಕೆ, ಸೊ ಆಮೇಲೆ ನಾವು ಮತ್ತೆ ವಾಯ್ಸ್ ಕೊಟ್ಟು ಅದನ್ನ ಟೆಸ್ಟ್ ಮಾಡ್ತೀವಿ. ಬೇರೆ ವಾಯ್ಸ್ ಕೊಟ್ಟು ಅದು ಫಿಮೇಲ್ ಕೊಡ್ತಿದ್ದೋ ಮೇಲ್ ಕೊಡ್ತಿದ್ದೋ ಅಂತ ಹೇಳಿ ಟೆಸ್ಟ್ ಮಾಡೋದು. ಓಕೆ, ಸೊ ಹಂಗ ಡಿಫ್ರೆಂಟ್ ಮಷಿನ್ ಲರ್ನಿಂಗ್ ನಾವು ಟ್ರೈನ್ ಮಾಡಿ ಅದನ್ನ ಟೆಸ್ಟ್ ಮಾಡ್ತೀವಿ. ಸೊ ಅದಕ್ಕೆ ಹೇಳತ್ತ ನೋಡ್ರಿ, ಇಟ್ ಈಸ್ ಅ ಟೈಪ್ ಆಫ್ ಎ ಐ. ಇದು ಎಲ್ಲಿ ಆಗ್ತದೆ ಅಂತಂದ್ರೆ ಓನ್ಲಿ ಇನ್ ದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದ್ರೆ ಅಷ್ಟೇ ನೀವು ಮಷಿನ್ ಲರ್ನಿಂಗ್ ಮಾಡ್ಬೋದು ಅಂತ ಹೇಳ್ತಾನೆ. ಸೊ ಮಷಿನ್ ಲರ್ನಿಂಗ್ ಇಸ್ ಅ ಟೈಪ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅಂತ ಹೇಳ್ಬೋದು. ಅದೇನ್ ಮಾಡ್ತದೆ ಅಂತಂದ್ರೆ, ಕಂಪ್ಯೂಟರಿಗೆ ನೀವು ಪ್ರೊವೈಡ್ ಮಾಡ್ಬೇಕು ಲರ್ನ್ ಮಾಡಕ್, ಅಥವಾ ಟ್ರೈನ್ ಮಾಡಿಸಿ ಆಮೇಲೆ ಅದ್ರದ್ದು ಎಕ್ಸ್ಪ್ಲಿಸಿಟ್ಲಿ ಪ್ರೋಗ್ರಾಮ್ ಮಾಡಿ ಅದನ್ನ ತಗೋಬೇಕಂದ್ರೆ ಔಟ್ಪುಟ್ ತಗೋಬೇಕು ಅಂತ ಹೇಳ್ತಾನೆ. ಸೊ ದಟ್ ಈಸ್ ಮಷಿನ್ ಲರ್ನಿಂಗ್. ಓಕೆ, ಸೊ ಅಂಡರ್ಸ್ಟುಡ್ ದ ಡೆಫಿನೇಷನ್ ಆಫ್ ಮಷಿನ್ ಲರ್ನಿಂಗ್? Please reply everyone. Understood the definition of machine learning? Everyone understood the definition of machine learning? Okay, next. Machine learning focus on the development of computer programs that can teach themselves to grow and change and expose to new data. Okay, so machine learning ಅಂತಂದ್ರೇನು, ಡೆವಲಪ್ಮೆಂಟ್ ಆಫ್ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಅಂದ್ರೆ ಕಂಪ್ಯೂಟರ್ ಪ್ರೋಗ್ರಾಮ್ ಡೆವಲಪ್ ಆಗಕ್ಕ ಯೂಸ್ ಮಾಡ್ತದೆ ಅಂತ ಹೇಳ್ತಾನೆ. ಸೊ ಅದು ಏನ್ ಮಾಡ್ತದೆ ಅಂತಂದ್ರೆ, ತನ್ ತಾನೇ ಗ್ರೋ ಆಗ್ತದೆ, ತನ್ ತಾನೇ ಚೇಂಜ್ ಆಗ್ತದೆ, ತನ್ ತಾನೇ ಎಕ್ಸ್ಪೋಸ್ ಮಾಡ್ಕೋತದೆ ಯಾವುದು ಕಂಪ್ಯೂಟರ್. ಓಕೆ, ನೀವು ಹೆಂಗ್ ನೀವು ಅದನ್ನ ಟ್ರೈನ್ ಮಾಡ್ಕೊತ ಹೋಗ್ತೀರಿ ಕಂಪ್ಯೂಟರ್ಗೆ, ಹಂಗ ಅದು ತನ್ ತಾನೇ ಗ್ರೋ ಆಗ್ಕೋತ ಹೋಗ್ತದೆ. ನೀವು ಏನಾದ್ರೂ ಚೇಂಜಸ್ ಇದ್ರೆ ತನ್ ತಾನೇ ಮಾಡ್ಕೋತದ ಅಂತ ಹೇಳ್ತಾರೆ. ಸೊ ಟೋಟಲಿ ಮಷಿನ್ ಲರ್ನಿಂಗ್ ಈಸ್ ಆಫ್ ಕಂಪ್ಯೂಟರ್ ಪ್ರೋಗ್ರಾಮ್ಸ್ ಅಂತ ಹೇಳ್ಬೋದು. ದಟ್ ಫೋಕಸ್ ಆನ್ ದ ಕಂಪ್ಯೂಟರ್ ಪ್ರೋಗ್ರಾಮ್ಸ್ which can grow, which can change and which can expose to the new data. So ಬೇರೆ ಬೇರೆನ ಅದನ್ನ ತಗೋತದೆ ಅಂತ ಹೇಳ್ತಾನೆ. ಓಕೆ, ಸೊ ನೆಕ್ಸ್ಟ್, ಮಷಿನ್ ಲರ್ನಿಂಗ್ is about leverages concepts like decision trees, regression, clustering, collaborative filtering, artificial neural networks, inductive logic programming,
ಸಪೋರ್ಟ್. ಓಕೆ, ಸೊ ಟೋಟಲಿ ಮಷಿನ್ ಲರ್ನಿಂಗ್ ನಿಂತ ನೀವು ಏನೇನ್ ಮಾಡ್ಬೋದು, ಏನೇನ್ ಕಲಿಬಹುದು ಅಂತಂದ್ರ ಡಿಸಿಷನ್ ಟ್ರೀ ಮಾಡ್ಬೋದು, ಓಕೆ, ರಿಗ್ರೆಷನ್ ಮಾಡ್ಬೋದು, ಕ್ಲಸ್ಟರಿಂಗ್ ಮಾಡ್ಬೋದು, ಆರ್ಟಿಫಿಷಿಯಲ್ ನ್ಯೂರಲ್ ನೆಟ್ವರ್ಕ್ಸ್ ನಾವು ನೋಡ್ಕೋಬಹುದು. ಓಕೆ, ಸೊ ಸಪೋರ್ಟ್ ವೆಕ್ಟರ್ ಮಷಿನ್. ಸೊ ದೀಸ್ ಆರ್ ದ ಥಿಂಗ್ಸ್ ದಟ್ ಆರ್ ಗೋಯಿಂಗ್ ಟು ಟೇಕ್ ಪ್ಲೇಸ್ ಇನ್ ದ ಮಷಿನ್ ಲರ್ನಿಂಗ್ ಅಂತ ಹೇಳ್ಬೋದು. ಸೊ ಬಹಳಷ್ಟು ಮಾಡ್ಬೋದು. ನಾಟ್ ಓನ್ಲಿ ದೀಸ್ ಥಿಂಗ್ಸ್, ದರ್ ಆರ್ ಮೆನಿ ಕಾನ್ಸೆಪ್ಟ್ಸ್ ವಿ ಆರ್ ಗೋಯಿಂಗ್ ಟು ಕ್ಯಾರಿ ಔಟ್ ಇನ್ ದ ಮಷಿನ್ ಲರ್ನಿಂಗ್ ಅಂತ ಹೇಳ್ಬೋದು. ಓಕೆ, so to develop algorithms to automate and analytical model building to solve a particular type of problems. Okay, so analytical ಇರ್ಬೋದು, ಯಾವುದೇ automation ಇರ್ಬೋದು. ಸೊ automated analytical problem ನ ಸಾಲ್ವ್ ಮಾಡಕ್ಕೂನು ನಾವು algorithm ನ build ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಟೋಟಲಿ there are many concepts we are going to solve by using machine learning ಅಂತ ಹೇಳ್ಬೋದು. There are models as here are exposed to new data, they are able to independently adapt. Okay, ಸೊ ಇದು ಏನದಲ್ಲ, ಇದನ್ನ ಮಾಡೋದ್ರಿಂದ ಹೊಸ ಮಾಡೆಲ್ಸ್ ನ ಅವರು ಇಂಡಿಪೆಂಡೆಂಟ್ಲಿ ಹೊಸ ಮಾಡೆಲ್ಸ್ ನ ತಗೋತಾರ. ಮಷಿನ್ ಲರ್ನಿಂಗ್ ನಿಂತ ಹೊಸ ಮಾಡೆಲ್ಸ್ ನ ಬರ್ತದೆ. ಓಕೆ, ಈಗ ನಾ ಹೇಳ್ದೆ ನನ್ನ ಪ್ರಾಜೆಕ್ಟ್ ನಾಗ ಏನ್ ಮಾಡ್ತದೆ, 50 ಮೇಲ್ 50 ಫಿಮೇಲ್ ಟ್ರೈನ್ ಮಾಡಿ ಇಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಬೇರೆದವ್ರ ವಾಯ್ಸ್ ಕೊಡ್ತೀನಿ. ಸೊ ಬೇರೆದವ್ರ ವಾಯ್ಸ್ ಕೊಟ್ಟಾಗ ಏನಾಗ್ತದೆ ಅಂತಂದ್ರೆ ಅದೊಂದು ಹೊಸಾದ್ ಕ್ರಿಯೇಟ್ ಆಗ್ತದೆ. ಓಕೆ, ಒಂದು ಹೊಸಾದೇನೋ ಬರ್ತದೆ. ಸೊ ಏನೇ ಇರ್ಲಿ, ನೀವು ಮಷಿನ್ ಟ್ರೈನ್ ಮಾಡಿದ್ಮೇಲೆ ಒಂದು ಹೊಸಾದ ಡಾಟಾ ಬರ್ತದೆ ಅಂತ ಹೇಳ್ತಾನವ. ಓಕೆ, ಎಕ್ಸಾಂಪಲ್ ಕೊಡಾಕತ್ತಾನ ನೋಡ್ರಿ. Online recommendation that we see when you buy a book from online bookstores use machine learning. Here the algorithms look for people with similar profile and interest and their buying habits to build a model. Okay, as and when users buy new books from the store, it applies the filtering and ranking techniques to select the high probability buyers. So ಏನ್ ಹೇಳತ್ತ ನೋಡ್ರಿ, ಈಗ ನೀವು ಆನ್ಲೈನ್ ಒಂದೇನೋ ಬುಕ್ ತಗೋತೀರಿ. ಓಕೆ, ಸೊ ಆನ್ಲೈನ್ ಬುಕ್ ಬೈ ಮಾಡಿದಾಗ ಮಷಿನ್ ಲರ್ನಿಂಗ್ ಯೂಸ್ ಮಾಡ್ತಿದ್ದಾರೆ. ಓಕೆ, ಸೊ ಅಲ್ಲೇನ್ ಮಾಡ್ತಿದೆ ಅಂತಂದ್ರ ನಿಮಗ್ ಕೊಡ್ತಾರ ನೋಡ್ರಿ, ನಾಟ್ ಓನ್ಲಿ ಬುಕ್. ಒಂದ್ ಎಕ್ಸಾಂಪಲ್ ಬುಕ್ ಕೊಟ್ಟಾನ, ನೀವೇನಾದ್ರೂ ಒಂದ್ ಬೈ ಮಾಡಾಕತ್ರಿ, ನೀವೇನಾದ್ರೂ ಸರ್ಚ್ ಮಾಡಾಕತ್ರಿ ಅಂತಂದ್ರ ನಿಮಗ್ ತಳ ಕೊಟ್ಟಿರ್ತಾನ, ಪೀಪಲ್ಸ್ ಅದರ್ ಪೀಪಲ್ಸ್ ಸರ್ಚ್ ಅಂತ ಹೇಳಿ, ಇಲ್ಲಾಂದ್ರ ಅದರ್ ಪೀಪಲ್ಸ್ ಇಂಟ್ರೆಸ್ಟೆಡ್ ಇನ್ ಅಂತ ಹೇಳಿ. ಸೊ ಬೇರೆ ಬೇರೆ ಐಟಮ್ಸ್ ಬಂದಿರ್ತಾವ. ಸೊ ಅದೇನ್ ಹೇಳ್ತಾನ ಅಂತಂದ್ರೆ ವೆನ್ ಯು ಗೋಯಿಂಗ್ ಟು ಬೈ ಎ ಬುಕ್ ಫ್ರಮ್ ದ ಆನ್ಲೈನ್, ಬೇರೆ ಪೀಪಲ್ಸ್ ಏನ್ ಇಂಟ್ರೆಸ್ಟ್ ಇರ್ತಾರ, ಬೇರೆ ಪೀಪಲ್ಸ್ ಪ್ರೊಫೈಲ್, ಸೊ ಅದನ್ನೆಲ್ಲಾ ನೋಡಿ ಮತ್ ಅದೊಂದ್ ಹೊಸ ಮಾಡೆಲ್ ಬಿಲ್ಡಪ್ ಮಾಡ್ತದೆ. ನೀವು ನೋಡ್ರಿ, ಯಾವ್ದೇ ಹೋಗ್ರಿ, ಅಮೆಝಾನ್ಗೆ ಹೋಗ್ರಿ, ಫ್ಲಿಪ್ಕಾರ್ಟಿಗೆ ಹೋದ್ರಿ, ನೀವ್ ಒಂದ್ ಏನಾದ್ರು ಪ್ರಾಡಕ್ಟ್ ನ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಮತ್ ತಳಗ್ ಬಂದಿರ್ತದ ಸಿಮಿಲರ್ ಪ್ರಾಡಕ್ಟ್ಸ್ ಅಂತ ಬಂದಿರ್ತದ, ಅದರ್ ಪೀಪಲ್ಸ್ ಇಂಟ್ರೆಸ್ಟೆಡ್ ಇನ್ ಅಂತ ಬಂದಿರ್ತದ, ಅದರ್ ಪೀಪಲ್ಸ್ ಟುಕ್ ಅಂತ ಬಂದ್ ಬೈ ಮಾಡಿ. ಸೊ ಏನಾಗ್ತದ, ಅವ್ರದ್ದು ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಂಡು ಮತ್ ನಿಮ್ಗ ಹೊಸ ಹೊಸ ಟಾಪಿಕ್ಸ್ ನ ಕೊಟ್ಕೊತ್ ಹೋಗ್ತದ ಅಂತ ಹೇಳ್ತಾನೆ. ಓಕೆ, ಸೊ ಇದೆಲ್ಲ ಹೆಂಗ್ ಬರ್ತದ ಅಂತಂದ್ರೆ ಬೈ ಫಿಲ್ಟರಿಂಗ್ ಅಂತ ಹೇಳ್ತಾನೆ. ಸೊ ಫಿಲ್ಟರಿಂಗ್ ಅಥವಾ ಹೊಸ ರ್ಯಾಂಕಿಂಗ್ ಟೆಕ್ನಿಕ್ಸ್ ನ ಆಡ್ ಮಾಡೋದ್ನಿಂತ, ಸೊ ಇವೆಲ್ಲ ಏನಾಗ್ತದ, ಮಷಿನ್ ಲರ್ನಿಂಗ್ ನಿಂತ ಆಗ್ತದ ಅಂತ ಹೇಳ್ತಾನೆ. ಓಕೆ, so most often it will be very successful recommendation. It is today used for suggesting restaurants, hotel rooms to stay, electronic as well as gifts. Thus machine learning can promote quick and smart actions without human interventions in the real time. So ಅಲ್ಲಿ ಏನಾಗ್ತದೆ ಅಂತಂದ್ರೆ, ನೀವು ಒಂದು ಸಕ್ಸಸ್ಫುಲ್ ಆಯ್ತು ಅಂತಂದ್ರೆ, ನೀವು ಮಷಿನ್ ಲರ್ನಿಂಗ್ ಒಳಗೆ ಸಕ್ಸಸ್ಫುಲ್ ರೆಕಮೆಂಡೇಶನ್ ಆಯ್ತು ಅಂತಂದ್ರೆ, ಅದು ಲೈಕ್ ನಿಮ್ ಹೋಟೆಲ್ ರೂಮ್ಸ್ ನಾಗ ಸ್ಟೇ ಮಾಡೋದಿಲ್ಲ, ಏನೇ ಇರಲಿ, ಸೊ ಅದು ಹ್ಯೂಮನ್ ಇಂಟರಾಕ್ಷನ್ ಇರ್ಲಾರ್ದೇನೆ ನಿಮ್ಗೆ ಜಲ್ದಿ ಕ್ವಿಕ್ ಆಗಿ ಆನ್ಸರ್ ಸಿಗ್ತದೆ ಅಂತ ಹೇಳ್ತಾನೆ. ಓಕೆ, ನೀವ್ ಏನೇ ಸರ್ಚ್ ಮಾಡ್ರಿ, ಹೋಟೆಲ್ ರೂಮ್ಸ್ ಎಲ್ಲ ಸರ್ಚ್ ಮಾಡ್ರಿ, ಬುಕ್ ಸರ್ಚ್ ಮಾಡ್ರಿ, ಏನೇ ಇರ್ಲಿ, ವಿತೌಟ್ ಎನಿ ಹ್ಯೂಮನ್ ಇಂಟರಾಕ್ಷನ್ಸ್ ನೀವು ಅಲ್ಲೇ ಮಷಿನ್ ಲರ್ನಿಂಗ್ ನಿಂತ ಅದನ್ನ ಮಾಡ್ಕೋಬಹುದು ಅಂತ ಹೇಳ್ತಾನೆ. ಸೊ ಇಲ್ಲಿ ನೋಡ್ರಿ, ಇದು ಇಮೇಲ್ ಇದು ಕೊಟ್ಟಾನ ಫಿಗರ್ ಒಳಗ ಮಷಿನ್ ಲರ್ನಿಂಗ್ ಹೆಂಗ್ ಆಗ್ತದ ಅಂತ ಹೇಳಿ ನಾ ಹೇಳಿದ್ದೆ. ಮಷಿನ್ ಲರ್ನಿಂಗ್ ಒಳಗ 2 ಸೆಟ್ ಇರ್ತಾವ, ಒಂದ್ ಟ್ರೈನಿಂಗ್ ಸೆಟ್, ಒಂದ್ ಟೆಸ್ಟಿಂಗ್ ಸೆಟ್. ಓಕೆ, ಇಲ್ಲಿ ನೋಡ್ರಿ, ಇದು ಟ್ರೈನಿಂಗ್ ಸೆಟ್ ಅದ, ಇದು ಟೆಸ್ಟಿಂಗ್ ಸೆಟ್ ಅದ. ಟ್ರೈನಿಂಗ್ ಒಳಗೆ ಏನ್ ಮಾಡ್ತೀರಾ ಅಂತಂದ್ರೆ ಅದ್ರದ್ದು ಫೀಚರ್ ಎಕ್ಸ್ಟ್ರಾಕ್ಷನ್ ತಗೋತೀರಿ, ಅದಕ್ಕೆ ಲರ್ನ್ ಮಾಡಿಸ್ತೀರಿ, ಮತ್ತೆ ಅದನ್ನ ಕ್ಲಾಸಿಫೈ ಮಾಡ್ತೀರಿ. ಓಕೆ, ಸೊ ಫೀಚರ್ ಎಕ್ಸ್ಟ್ರಾಕ್ಷನ್ ಅಂತಂದ್ರೆ ಲೈಕ್ ನಾ ಈಗ ಇನ್ಪುಟ್ ವಾಯ್ಸ್ ಕೊಡಾಕತ್ತಿದ ಅಂತಂದ್ರೆ ವಾಯ್ಸ್ ಇಂದ ಡಿಫ್ರೆಂಟ್ ವಾಯ್ಸ್ ನ ತಗೋತೀರಿ. ಓಕೆ, ಈಗ ಮೇಲ್ ಫಿಮೇಲ್ ಮೇಲ್ ಡಿಫ್ರೆಂಟ್, ಫಿಮೇಲ್ ಡಿಫ್ರೆಂಟ್ ವಾಯ್ಸಸ್ ತಗೊಂಡು ಅದಕ್ಕೆ ಲರ್ನ್ ಮಾಡಿಸ್ತೀರಿ. ಫಿಮೇಲ್ ವಾಯ್ಸ್ ಹಿಂಗ್ ಇರ್ತದೆ, ನಾ ಗಿವಿಂಗ್ ಎಕ್ಸಾಂಪಲ್. ಓಕೆ, ಜಸ್ಟ್ ಎಕ್ಸಾಂಪಲ್ ಕೊಡತೀನಿ. ಫಿಮೇಲ್ ವಾಯ್ಸ್ ಹಿಂಗ್ ಇರ್ತದೆ, ಮೇಲ್ ವಾಯ್ಸ್ ಹಿಂಗ್ ಇರ್ತದೆ. ಸೊ ಅದಕ್ಕೆ ಲರ್ನ್ ಮಾಡಿ ಅದನ್ನ ಕ್ಲಾಸಿಫಿಕೇಶನ್ ಮಾಡ್ಕೊಡ್ತೀವಿ, ದಿಸ್ ಇಸ್ ಫಿಮೇಲ್, ದಿಸ್ ಇಸ್ ಮೇಲ್ ಅಂತ. ಓಕೆ, ಸೊ ಅವ್ರದ್ದು ಏನ್ ನಿಮಗ್ ಇನ್ಪುಟ್ ಕೊಡೋದಿರ್ತಲ್ಲ, ಅದು ಫೀಚರ್ ಎಕ್ಸ್ಟ್ರಾಕ್ಷನ್ ಅಂದ್ರೆ ಅದ್ರದ್ದು ಪ್ರಾಪರ್ಟೀಸ್ ನ ತಗೋತೀರಿ. ಈಗ ನಾನು ವಾಯ್ಸ್ ಕೊಡೋದಿತ್ತ ವಾಯ್ಸ್ ತಗೋತೀನಿ. ಓಕೆ, ತಗೊಂಡು ಅದಕ್ಕೆ ಲರ್ನ್ ಮಾಡಿಸ್ತೀನಿ, ಲರ್ನ್ ಮಾಡಿ ಕ್ಲಾಸಿಫೈ ಮಾಡಿರ್ತೀನಿ. ಓಕೆ, ಟೆಸ್ಟ್ ನಾಗ ಏನ್ ಮಾಡ್ಬೇಕು, ಸೇಮ್ ಅದೇ ಫೀಚರ್ ಎಕ್ಸ್ಟ್ರಾಕ್ಷನ್. ಇಲ್ಲ ಆಡಿಯೋ ಕೊಟ್ಟಂದ್ರೆ ಇಲ್ಲೂ ಬೇರೆದ್ ಆಡಿಯೋ ತಗೊಂಡು ಕ್ಲಾಸಿಫೈರಿಗೆ ಹೋಗ್ತದೆ. ಅಂದ್ರೆ ಅದು ಮೇಲ್ ಇತ್ತಂದ್ರೆ ಫಿಮೇಲ್. ಈಗ ನಾವೊಂದ್ ಬೇರೆ ಆಡಿಯೋ ತಗೋತೀನಿ, ಈಗ ನಾ ಮಾತಾಡ್ತೀನಿ, ಮಾತಾಡಿ ನನ್ ಕ್ಲಾಸಿಫೈರಿಗೆ ಹೋಗ್ತದೆ. ನನ್ ಮೇಲ್ ಇತ್ತಂದ್ರೆ ಮೇಲಿಗೆ ಹೋಗ್ತದ,
ಫಿಮೇಲ್ ಇತ್ತ ಫಿಮೇಲಿಗೆ ಹೋಗ್ತದೆ, ಹೋಗಿ ಸ್ಯಾಂಪರ್ ಅಂಡ್ ನಾಟ್ ಸ್ಯಾಂಪರ್ ಅಂದ್ರೆ ಅದು ನಿಮ್ ಇದ್ದಿದ್ದನ್ನ ಕೊಡ್ತದ ಇಲ್ಲ ಇತ್ತಂದ್ರೆ ಕೊಡ್ತದ ಇಲ್ಲ ಅಂದ್ರೆ ಇಲ್ಲ. ಓಕೆ, ಸೊ ದಿಸ್ ಇಸ್ ಹೌ ದ ಮಷಿನ್ ಲರ್ನಿಂಗ್ ವರ್ಕ್ ಅಂತ ಹೇಳ್ತಾನೆ. ಸೊ ಒಂದು ಎಕ್ಸಾಂಪಲ್ ಇಮೇಲ್ದು ತಗೊಂಡಾನು. ಓಕೆ, ಇಮೇಲ್ ಸ್ಪ್ಯಾಮ್ದು ತಗೊಂಡಾನ, ನಾ ಆಡಿಯೋದ್ ಹೇಳಿನ ಅಷ್ಟೇ. ಓಕೆ, ಸೊ ಇಮೇಲ್ದು ತಗೊಂಡಾನಮ್ಮ, ಈ ಸ್ಪ್ಯಾಮ್ ಮೆಸೇಜಸ್ ಹೆಂಗ್ ಅಂತ ಹೇಳಿ ಇಮೇಲ್ ತಗೊಂಡಾನ. ಸೊ ಹಂಗೆ ನಾನು ಆಡಿಯೋದನ್ನು ಹೇಳಿದೆ. ಓಕೆ, ಸೊ ದಿಸ್ ಇಸ್ ಹೌ ದ ಮಷಿನ್ ಲರ್ನಿಂಗ್ ವರ್ಕ್. ಸೊ ಮಷಿನ್ ಲರ್ನಿಂಗ್ ಒಳಗೆ ಎರಡೇ ನೆನ್ಪಿಟ್ಕೋಬೇಕು, ಕಂಪ್ಯೂಟರಿಗೆ ನಾವು ಅದನ್ನ ವರ್ಕ್ ಮಾಡಿಸ್ತೀವಿ ಅಂತ ಹೇಳ್ತಾನೆ. ಓಕೆ, ಸೊ ಅದನ್ನ ಫಸ್ಟ್ ಟ್ರೈನ್ ಮಾಡಿ ಅದರಿಂದ ನಮಗ ಔಟ್ಪುಟ್ ನ ಬರ್ತದೆ. ಸೊ ದಿಸ್ ಇಸ್ ಅಬೌಟ್ ದ ಮಷಿನ್ ಲರ್ನಿಂಗ್. ಸೊ ಎವ್ರಿವನ್ ಕ್ಲಿಯರ್? Everyone clear about the machine learning? Please reply. Machine learning definition and examples of machine learning, how we are going to train and how we are going to test. Istu tilita machine learning olaga. Please reply. I want everyone to reply here. Everyone clear? Only 2 people clear. What about others? Okay. ಜಲ್ದಿ ರಿಪ್ಲೈ ಮಾಡ್ರಲ್ಲ, ಅದನ್ನ 20 ಸತಿ ಕೇಳಿ ನಾನು ಕ್ಲಿಯರ್ 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 ಅಂತ. Okay, fine then. So this completes your definitions, all definitions. Just a glance what all the definitions we have studied here. Okay, note, just note kori, our definitions are like 1 or 2 definitions he will ask. Okay, so first thing is we have seen OLAP. Okay, so first definition we have seen OLTP. Okay, so first we have seen OLTP, then we have seen OLAP. Okay, so next we have seen BI. Okay, next we have seen data warehousing. Okay, next data mining. Okay, next after that we have seen big data. Okay, ಆಮೇಲೆ ಅನಾಲಿಟಿಕ್ಸ್ ನೋಡಿದ್ವಿ, ಆಮೇಲೆ ಡಾಟಾ ಸೈನ್ಸ್ ನೋಡಿದ್ವಿ, ಆಮೇಲೆ ಡಾಟಾ ಲೇಕ್ ನೋಡಿದ್ವಿ. ಕರೆಕ್ಟ್, ಡಾಟಾ ಲೇಕ್. ಹಾ, ನೆಕ್ಸ್ಟ್ ವಿ ಹ್ಯಾವ್ ಸೀನ್ machine learning. So these are the some different definitions and examples based on those definitions and some introductions or some information about those definitions anta helbodu. So hope everyone cleared all definitions. Everyone cleared with the all definitions? Please reply. Yes, everyone cleared with the all definitions? I want reply from everyone. 5 ಮಂದಿ 6 ಮಂದಿ ಇಲ್ಲ. I want everyone to reply here. Okay, so fine then, we'll end today. Monday we'll go for the next topic. Okay, definitions mugita, so mugisbidona, next topic chalu madad bada. Okay, so Monday we'll go for the next definitions. So if you have any doubts you can later ask me. Okay, thank you, have a nice day.